ಕರಾವಳಿಯಲ್ಲಿ ಆಯ್ತು, ಈಗ ಬೆಂಗಳೂರಿನಲ್ಲೂ ಕೂಡ ಹತ್ಯೆ ಬೆದರಿಕೆಯ ಸದ್ದು ಕೇಳ್ತಾ ಇದೆ. ಕರಾವಳಿಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಮೆಸೇಜ್ ಮಾಡೋದು, ಅವರಿಗೆ ಫೋನ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಗಳನ್ನು ಹಾಕೊಂಡು ಅವರನ್ನ ಥ್ರೆಟ್ ಮಾಡೋದೆಲ್ಲ ನಡೀತಾ ಇತ್ತು. ಈಗ ಅದು ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಸುಹಾಸ್ ಶೆಟ್ಟಿ ಒಂದ್ ಕಡೆ ಹತ್ಯೆ, ಇನ್ನೊಂದು ಕಡೆ ರಹೀಂ ಹತ್ಯೆ ಬಳಿಕ ಹಲವು ಹಿಂದೂ ಪರ ಮುಖಂಡರುಗಳಿಗೆ, ಹಿಂದೂ ಕಾರ್ಯಕರ್ತರುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ಗಳು ಬರ್ತಿವೆ. ಬೆಂಗಳೂರಿನ ಹಿಂದೂ ಕಾರ್ಯಕರ್ತ ನಾಗೇಶ್ವರ್ ಅನ್ನೋರ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆಯ ಮೆಸೇಜ್ಗಳು ಬರ್ತಾವೆ. ಹಿಂದೂ ಸಂಘಟನೆಗಳೆಲ್ಲ ಅವ್ರು ಗುರುತಿಸ್ಕೊಂಡಿದ್ರು. ಶಿವಾಜಿನಗರಕ್ಕೆ ಬಾ, ನೋಡ್ಕೋತೀನಿ, ನಿನ್ನನ್ನು ಉಳಿಸಲ್ಲ, ಎಲ್ಲಿದೆಯಾ ನೀನು, ಬೆಂಗಳೂರಲ್ಲಿ ಎಲ್ಲಿದೆಯಾ, ಬ್ಯಾರಿ ಮಕ್ಕ ಅನ್ನುವಂಥ ಒಂದು ಪೇಜ್ನಿಂದ ಈ ಸಂದೇಶಗಳು ಬರ್ತಿದೆ. ಟೀಮ್ ರಿವೆಂಜ್, ಫೈಸಲ್ ಬಸ್ಪೆ, ಫೈಸಲ್ ಈ ಅಕೌಂಟ್ಗಳಿಂದ ಕರೆ ಬರುತ್ತೆ. ಮುತಾಲಿಕ್ ಜೊತೆಗಿರುವ ಫೋಟೋಗಳು ಕೂಡ ಅಪ್ಲೋಡ್ ಆಗಿತ್ತು ಈ ವ್ಯಕ್ತಿದು. ಹಾಗಾಗಿ ಅವನಿಗೆ ಕರೆಗಳಂತೆ, ಮೆಸೇಜ್ಗಳಂತೆ, ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ನಿನ್ನ ನೋಡ್ಕೋತೀವಿ, ಧೈರ್ಯ ಇದ್ದರೆ ಶಿವಾಜಿನಗರಕ್ಕೆ ಬಾ, ಎಲ್ಲಿ ನಿಮ್ಮ ಅಡ್ರೆಸ್ ಯಾವುದು ಕಳಿಸು, ಬೇಗ ಬೇಗ ಹೇಳು, ಬೆಂಗಳೂರಲ್ಲಿ ಎಲ್ಲಿರೋದು ನೀನು ಅಂತೆಲ್ಲ ಮೆಸೇಜ್ಗಳನ್ನು ಮಾಡಿದ್ದಾರೆ. ಅದಲ್ಲದೆ ನೋಡಿ, ಕಾಲ್ಗಳು ಕೂಡ ಬರ್ತಾ ಇರುತ್ತೆ. ನೀವು ಸ್ಕ್ರೀನ್ಶಾಟನ್ನು ಗಮನಿಸ್ತಾ ಇದ್ರಿ, ಒಂದು ಕಡೆ ಮೆಸೇಜ್ಗಳನ್ನು ನೋಡ್ತಾ ಇದ್ರಿ. ಅದ್ರ ಜೊತೆಗೆ ಆ ಮೇಲ್ಗಡೆ ನೋಡಿ, ಟಾರ್ಗೆಟ್ BK, ಇನ್ಕಮಿಂಗ್ ಕಾಲ್, ಟಾರ್ಗೆಟ್ BK, ಯಾರು ಟಾರ್ಗೆಟ್, ಯಾರು ಬಟ್ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಸಲೀಸಾಗಿ ನಡೆಯೋದಕ್ಕೆ ಅವಕಾಶ ಇದೆಯಾ? ಸೋಷಿಯಲ್ ಮೀಡಿಯಾಗಳ ಮೇಲೆ ಯಾಕೆ ಕಣ್ಣಿಡೋದಕ್ಕೆ ಸರ್ಕಾರಗಳಿಗೆ ಯಾವುದೇ ಇದಿಲ್ವಾ? ಸರ್ಕಾರ ಮುಖ್ಯಮಂತ್ರಿಗಳ ಮೇಲೆ ಏನೋ ಒಂದು ಸಣ್ಣ ಪೋಸ್ಟ್ ಬರೆದು ಬಿಟ್ರೆ ಪಟ್ ಅಂತ ಸೋಮೋಟೋ ದಾಖಲೆ ಮಾಡಿಕೊಂಡು ಅವರನ್ನು ಹಿಡಿದು ಅವರನ್ನು ಕರ್ಕೊಂಬಂದು ಜೈಲಲ್ಲಿ ಕೂರಿಸ್ಬಿಡ್ತೀರಿ. ಇಂಥದ್ದನ್ನೆಲ್ಲ ತಡೆ ಹಿಡಿಯೋದಕ್ಕೆ ನಮ್ಮ ಸೈಬರ್ ಕ್ರೈಮ್ಗೆ ಆಗಲ್ವಾ? ಅಥವಾ ಸೈಬರ್ ಕ್ರೈಮ್ ಇದನ್ನು ತಡೆ ಹಿಡಿಯೋದಕ್ಕಾದರೂ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆಯಾ? ಒಬ್ಬ ಹಿಂದೂ ಕಾರ್ಯಕರ್ತ, ಒಬ್ಬ ಮುಸ್ಲಿಂ ಕಾರ್ಯಕರ್ತ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಬೆದರಿಕೆ ಆಗ್ತಾ ಇರೋದು. ಒಬ್ಬ ಹ್ಯೂಮನ್ ಬೀಯಿಂಗ್ ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ಗೆ ನಾನು ನಿನ್ನ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಧರ್ಮಗಳನ್ನು ಮತ್ತಿಡಿ ಬದಿಗಿಡಿ. ಆದರೆ ಈ ರೀತಿಯ ಕಾನೂನು ಸುವ್ಯವಸ್ಥೆ ಕಾಪಾಡುವ ಕೆಲಸಗಳು ಯಾಕೆ ಆಗ್ತಿಲ್ಲ ಅಂತ ಮಂಜುನಾಥ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಹಿಂದೂ ಕಾರ್ಯಕರ್ತರಿಗೆ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಬರುತ್ತೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಅವರು ಸೋಷಿಯಲ್ ಮೀಡಿಯಾ ಅಡ್ರೆಸ್ಗಳನ್ನು ಟ್ರೇಸ್ ಮಾಡೋದಷ್ಟು ಕಷ್ಟನಾ? ಅಥವಾ ಈ ಒಂದು ತಿಂಗಳಿಂದ ಇಂಥದ್ದನ್ನೇ ಕೇಳ್ತಾ ಇದ್ದೀವಿ, ಇದು ಬರೀ ನಾವು ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ, ಪೊಲೀಸರ ಕಡೆಯಿಂದ ಏನೂ ಆಗಲ್ವಾ? ಖಂಡಿತ ಪ್ರಣತ್, ಯಾಕೋ ಹಾಗೆ ಅನಿಸ್ತದೆ. ಯಾಕಂದ್ರೆ ನಾವು ಈ ಹಿಂದೆ ನೋಡಿದ್ವಿ, ಕರಾವಳಿ ಭಾಗದಲ್ಲಿ ಸುಹಾಸ್ ಶೆಟ್ಟಿ ಮತ್ತೆ ಸುಹಾಸ್ ಶೆಟ್ಟಿ ಕೂಡ ಮತ್ತೆ ರಹೀಂ ಹತ್ಯೆ ಆಗಿತ್ತು. ಇದಾದ ನಂತರ ಇದೀಗ ಇದು ಕರಾವಳಿ ಭಾಗದಲ್ಲಿ ಈ ರೀತಿ ಹಿಂದೂ ಹತ್ಯೆಗಳಾಗ್ತಾ ಇತ್ತು. ಇದೀಗ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಕೂಡ ಬಂದಿರುವಂತದ್ದು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿರುವಂತಹ ನಾಗೇಶ್ವರ್ ಎಂಬ ಹಿಂದೂ ಕಾರ್ಯಕರ್ತ, ಈ ಹಿಂದೂ ಕಾರ್ಯಕರ್ತ ಇಲ್ಲಿ ಅಂದ್ರೆ ಒಂದು ಹಿಂದೂ ಕಾರ್ಯಕರ್ತನು ಕೂಡ ಈಗ ಕೊಲೆ ಬೆದರಿಕೆ ಬಂದಿರುವಂತದ್ದು. ಯಾಕಂದ್ರೆ ಏನಪ್ಪ ಅಂದ್ರೆ ಒಂದು ಮೆಸೇಜ್, ನೀನು ಎಲ್ಲಿದೀಯಾ, ನೀನು ಏನು ಅಡ್ರೆಸ್ಸು, ನಿನ್ನ ನೋಡ್ಕೋತೀವಿ, ನಾವು ನಿನ್ನ ಕೊಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಒಂದು ಪೋಸ್ಟರ್ ಅಂದ್ರೆ ಇನ್ಸ್ಟಾದಲ್ಲಿ ಪೋಸ್ಟರ್ ಹಾಕಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಪೊಲೀಸರು ಇಂತಹ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಒಂದು ಪೋಸ್ಟರ್ ಅನ್ನ ಮಾಡುವಂತಹ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ವಹಿಸ್ಬೇಕಾಗುತ್ತೆ. ಜೊತೆಗೆ ಜವಾಬ್ದಾರಿ ಇರ್ಬೇಕಾದ್ರೆ, ಜೊತೆಗೆ ಎಲ್ಲಿ ಯಾವಾಗ ಇಂತಹ ಇನ್ಸ್ಟಾಗ್ರಾಮ್ ನಲ್ಲಿ ಈ ರೀತಿ ಒಂದು ಹತ್ಯೆ ಅಂದ್ರೆ ಹಿಂದೂ ಮುಸ್ಲಿಂ ಈ ರೀತಿ ಗಲಾಟೆಗಳು, ಘರ್ಷಣೆ ಆಗುವಂತಹ ಮೆಸೇಜ್ಗಳು ಬಂದ್ರೆ ತಕ್ಷಣ ಕ್ರೈಮ್ ಅಧಿಕಾರಿಗಳು ಹೋಗಿ ಯಾರು ಮಾಡಿದ್ದಾರೆ ಅಂತೇಳಿ ಒಂದಿಷ್ಟು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಜೊತೆಗೆ ಅಂತರ ಮೇಲೆ ಕಠಿಣ ಕ್ರಮ ವಹಿಸಬೇಕಾಗುತ್ತೆ. ಆದ್ರೆ ಇಂತಹ ಯಾವುದು ಮಾಡ್ತಾ ಇಲ್ಲ. ಸೊ ಹೀಗಾಗಿ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಮೆಸೇಜ್ಗಳು ಬರ್ತಿರುವಂತದ್ದು. ಯಾಕಂದ್ರೆ ಈಗ ನಾಗೇಶ್ವರನ್ನು ಕೂಡ ಹಿಂದೂ ಕಾರ್ಯಕರ್ತದಿಂದ ಇವನಿಗೂ ಕೂಡ ಈ ರೀತಿ ಮೆಸೇಜ್ಗಳು ಬರ್ತಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ದೊಡ್ಡದಂತ ಯಾರಾದ್ರೂ MLAಗಳಿಗೆ ಅಥವಾ CM ಈ ತರ ಅವ್ರಿಗೇನಾದ್ರೂ ಈ ರೀತಿ ಮೆಸೇಜ್ಗಳು ಬಂದ್ರೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ತಕ್ಷಣ ಅಲರ್ಟ್ ಆಗ್ತಾರೆ. ಆದ್ರೆ ಇಂತಹ ಅವ್ರಿಗೆ ಅಂದ್ರೆ ಜನಸಾಮಾನ್ಯರಿಗೆ ಈ ರೀತಿ ಎಲ್ಲೋ ಒಂದ್ ಕಡೆ ಮೆಸೇಜ್ ಬರ್ತಾ ಇದ್ದು, ಹಿಂದೂ ಮುಸ್ಲಿಂ ಜೊತೆಗೆ ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ನೋಡ್ಕೋತೀವಿ, ನಿಮ್ಮನ್ನ ಮುಗಿಸ್ತೀವಿ ಅಂತ ಒಂದು ಮೆಸೇಜ್ ಬರ್ತಿದ್ರು ಕೂಡ ಪೊಲೀಸ್ ಇಲಾಖೆ ಕೈ ಕಟ್ಟಿ ಕುಳಿತಿರುವಂತದ್ದು. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಸಾಲು ಹತ್ಯೆಗಳು ಆಗ್ತಾ ಇದಾವೆ ಹಿಂದೂ ಕಾರ್ಯಕರ್ತರ ಮೇಲೆ. ಇದೀಗ ಬೆಂಗಳೂರು ನಗರದಲ್ಲೂ ಕೂಡ ಈ ತರ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಮೆಸೇಜ್ ಬಂದ್ರು ಕೂಡ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ಕೈ ಕಟ್ಟಿ ಕೂತಿದೆ. ಜೊತೆಗೆ ಕಾನೂನು ವ್ಯವಸ್ಥೆ ಎತ್ತ ಸಾಕ್ತಿದೆ ಅಂತೇಳಿ ಅನುಮಾನ ಸೃಷ್ಟಿ ಆಗ್ತಿರುವಂತದ್ದು. ಪ್ರಣಾತ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.